Hello students, welcome to financial management classes. We are working out problems on capital structure decisions. This particular problem which is on your screen is taken from your Bangalore University BCom 2019 question paper which was given for 14 marks. Let us see the question. The Ranga Company Limited operates its business with a equity capital of rupees 50 lakhs of rupees 100 per share. That means the company is having an existing equity share capital of 50 lakhs which is divided into shares of rupees 100 each. ಈ ರಂಗ ಕಂಪನಿ ಲಿಮಿಟೆಡ್ ಅನ್ನೋದು ಇವ್ರ ಹತ್ರ ಆಲ್ರೆಡಿ 50 ಲಕ್ಷ ರೂಪಾಯಿಯ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದೊಂದು ಈಕ್ವಿಟಿ ಶೇರಿನ ಬೆಲೆ ಬಂದು 100 ರೂಪೀಸ್ ಇದೆ. That means around 50,000 shares are already existing in the company. 50,000 rupees equity, 50,000 equity shares of rupees 100 each worth of 50 lakhs rupees capital is already existing in the company. But they want to raise further rupees 30 lakhs for major expansion program. So the 50 lakhs rupees capital which is already there in the company is not sufficient for them. They are taking up a major expansion program. They are going to extend and expand their operations. So they need additional capital. So they are going to raise another 30 lakhs rupees additional capital. And to raise this additional 30 lakhs rupees capital, they are having following 4 alternative plans. 50 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ಇದೆ ಕಂಪನಿಯಲ್ಲಿ. ಅದಲ್ದಿರ ಇನ್ನೊಂದು 30 ಲಕ್ಷ ರೂಪಾಯಿಯ ಅಡಿಷನಲ್ ಕ್ಯಾಪಿಟಲನ್ನು ರೈಸ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆ ಒಂದು 30 ಲಕ್ಷ ರೂಪಾಯಿಯನ್ನು ರೈಸ್ ಮಾಡೋದಕ್ಕೆ ಅವ್ರ ಹತ್ರ ಒಂದು 4 ಪ್ಲಾನ್ಸ್ ಇದೆ. ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದ ಪ್ಲಾನ್ಸ್ ದೇ ಆರ್ ಹ್ಯಾವಿಂಗ್. ಪ್ಲಾನ್ ನಂಬರ್ 1 ಈಸ್ ಆಲ್ ಈಕ್ವಿಟಿ ಶೇರ್ಸ್. ಆಲ್ ಈಕ್ವಿಟಿ ಶೇರ್ಸ್ ಮೀನ್ಸ್ ಆಲ್ರೆಡಿ ಈಗಿರೋಂಥದ್ದು ಈಕ್ವಿಟಿ ಶೇರ್ಸೇ. ಎಷ್ಟು? 50 ಲಕ್ಷ ರೂಪಾಯಿ. ಸೊ ಹೊಸದಾಗಿ ರೈಸ್ ಮಾಡುವಂಥ ಅಡಿಷನಲ್ ಕ್ಯಾಪಿಟಲ್ಲು ಕೂಡ 30 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲೇ ತೊಗೊಂಬಂದ್ಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ, ಮೊದಲನೇ ಪ್ಲ್ಯಾನು. ಸೊ ಅಲ್ಲಿಗೆ ಟೋಟಲ್ 80 ಲ್ಯಾಕ್ಸ್ ರುಪೀಸು ಕೂಡ ಈಕ್ವಿಟಿ ಶೇರ್ ಕ್ಯಾಪಿಟಲೇ ಆಗಿಬಿಡುತ್ತೆ ಆ್ಯಸ್ ಪರ್ ಫಸ್ಟ್ ಪ್ಲ್ಯಾನ್. ದ ಸೆಕೆಂಡ್ ಪ್ಲ್ಯಾನ್ ಈಸ್ ಆಲ್ ಡಿಬೆಂಚರ್ಸ್ ಅಟ್ 10% ಇಂಟ್ರೆಸ್ಟ್ ರೇಟ್. ಆಲ್ ಡಿಬೆಂಚರ್ಸ್ ಅಂದರೆ ಈಗ ಹೊಸದಾಗಿ ಏನು ಅಡಿಷನಲ್ ಕ್ಯಾಪಿಟಲ್ 30 ಲಕ್ಷ ರೂಪಾಯಿಗಳನ್ನು ತರಬೇಕು ಅಂತ ಅಂದ್ಕೊಳ್ತಿದ್ದಾರೋ ಅದನ್ನು ಡಿಬೆಂಚರ್ಸ್ ರೂಪದಲ್ಲಿ ತಗೊಂಬರೋಣ 10% ಇಂಟ್ರೆಸ್ಟ್ ರೇಟಲ್ಲಿ ಅನ್ನೋದು ಅವರ ಎರಡನೇ ಪ್ಲ್ಯಾನು. ಮೂರನೇ ಪ್ಲ್ಯಾನು 10 ಲ್ಯಾಕ್ಸ್ ರುಪೀಸ್ ಈಕ್ವಿಟಿ, 20 ಲ್ಯಾಕ್ಸ್ ರುಪೀಸ್ ಫ್ರಮ್ 10% ಡಿಬೆಂಚರ್ಸ್. ಸೊ ಎಲ್ಲ ಒಂದೇ ಟೈಪ್ ಆಫ್ ಇನ್ಸ್ಟ್ರೂಮೆಂಟಿಂದ ತರೋದು ಬೇಡ. 10 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತರೋಣ, ಅಂದರೆ ಆಲ್ರೆಡಿ 50 ಲಕ್ಷ ಇದೆ, ಅದ್ರ ಜೊತೆಗೆ ಇನ್ನೊಂದು 10 ಲಕ್ಷ ಅಂದರೆ 60 ಲಕ್ಷ ರೂಪಾಯಿ ಈಕ್ವಿಟಿ ಆಗುತ್ತೆ. ಪ್ಲಸ್ 20 ಲ್ಯಾಕ್ಸ್ ರುಪೀಸು ಡಿಬೆಂಚರ್ಸ್ ತೊಗೊಂಬರೋಣ, ಅದ್ರ ಮೇಲೆ 10% ಇಂಟ್ರೆಸ್ಟು. ಅದು ಮೂರನೇ ಪ್ಲ್ಯಾನು. ನಾಲ್ಕನೇ ಪ್ಲ್ಯಾನ್ ಬಂದ್ಬಿಟ್ಟು 15 ಲ್ಯಾಕ್ಸ್ ರುಪೀಸ್ ಈಕ್ವಿಟಿ ಆ್ಯಂಡ್ 15 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸು. ಇದು ಡಿಬೆಂಚರ್ಸ್ ಅಲ್ಲ, ಪ್ರಿಫರೆನ್ಸ್ ಶೇರ್ಸು. 15 ಲ್ಯಾಕ್ಸ್ ಈಕ್ವಿಟಿ, 15 ಲ್ಯಾಕ್ಸ್ ಪ್ರಿಫರೆನ್ಸ್ ಶೇರ್ಸು. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ ಬಂದು 10%. ಸೊ ಈ ಥರದ ಒಂದು 4 ಪ್ಲ್ಯಾನ್ಸನ್ನು ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಯಾವುದು ಬೆಸ್ಟ್ ಪ್ಲ್ಯಾನು, ಯಾವುದರಲ್ಲಿ EPS ಹೆಚ್ಚಿಗೆ ಇರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಸಜೆಸ್ಟ್ ಮಾಡಬೇಕಾಗತ್ತೆ. ದೇ ಹ್ಯಾವ್ ಗಿವನ್ ದ ಟ್ಯಾಕ್ಸ್ ರೇಟ್ ಅಟ್ 50%. ಸೊ ದ ಕ್ವಶನ್ ಈಸ್ ಕ್ಯಾಲ್ಕುಲೇಟ್ EPS ಆಫ್ ಈಚ್ ಪ್ಲ್ಯಾನ್ ಆ್ಯಂಡ್ ದ EBIT ಈಸ್ 8 ಲ್ಯಾಕ್ಸ್. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ದಟ್ ಈಸ್ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿದ್ದಾರೆ 8 ಲ್ಯಾಕ್ಸ್. ನಾವು let us proceed and evaluate the plans given by them. See the answer part of this question. We are preparing a table like this, computation of EPS. So 4 ಪ್ಲ್ಯಾನ್ ಇದೆ, ಅದನ್ನು ನಾನು ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3, ಪ್ಲ್ಯಾನ್ 4 ಅಂತ ಹೆಡಿಂಗ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಪ್ಲ್ಯಾನ್ ಈಸ್ ಆಲ್ ಈಕ್ವಿಟಿ, ಸೆಕೆಂಡ್ ಪ್ಲ್ಯಾನ್ ಈಸ್ ಆಲ್ ಡೆಟ್, third plan is equity plus debt, fourth plan is equity plus preference shares. Now
ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT ಇಂದ ಶುರು ಮಾಡಿ ಕ್ವಶನನ್ನು. ಸೊ EBIT ಆಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 8 lakhs ಫಾರ್ ಆಲ್ ದ ಪ್ಲಾನ್ಸ್, ದಟ್ ವಿಲ್ ಬಿ 8 lakhs ಓನ್ಲಿ. ಎಲ್ಲ ಪ್ಲಾನ್ಸ್ಗೂ ಸೇಮ್ EBIT 8 lakhs ಇರುತ್ತೆ. ಸೊ EBIT ಲೆಸ್ ಇಂಟ್ರೆಸ್ಟ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಅವರ್ ಇಂಟರೆಸ್ಟು. ಪ್ಲ್ಯಾನ್ ನಂಬರ್ 1ನಲ್ಲಿ ಆಲ್ ಈಕ್ವಿಟಿ, ಆಲ್ರೆಡಿ ಇರೋದು ಈಕ್ವಿಟಿ, ಹೊಸದಾಗಿ ತರೋದು ಈಕ್ವಿಟಿನೇ, ಅಲ್ಲಿಗೆ ಯಾವುದರಲ್ಲೂ ಕೂಡ ಡಿಬೆಂಚರ್ಸ್ ಇಲ್ಲ, ಎಕ್ಸಿಸ್ಟಿಂಗ್ ಕ್ಯಾಪಿಟಲಲ್ಲೂ ಡಿಬೆಂಚರ್ಸ್ ಇಲ್ಲ, ಹೊಸ ಪ್ರಪೋಸ್ಡ್ ಕ್ಯಾಪಿಟಲಲ್ಲೂ ಇಂಟ್ರೆಸ್ಟ್ ಇಲ್ಲ, ಡಿಬೆಂಚರ್ಸ್ ಇಲ್ಲ. ದೇರ್ಫೋರ್ ದೇರ್ ಈಸ್ ನೋ ಇಂಟ್ರೆಸ್ಟ್ ಇನ್ ಪ್ಲ್ಯಾನ್ ನಂಬರ್ 1, ಅದಕ್ಕೆ ನಿಲ್ ಅಂತ ಹಾಕಿ. ಪ್ಲ್ಯಾನ್ ನಂಬರ್ 2 ದೇ ಆರ್ ಗೋಯಿಂಗ್ ಫಾರ್ ಆಲ್ ಡೆಟ್. ಆಲ್ ಡೆಟ್ ಅಂದರೆ ಏನು? ಕಂಪ್ಲೀಟ್, ಈಗ ಏನವರು ಕ್ಯಾಪಿಟಲ್ ತರೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಎಷ್ಟು ಕ್ಯಾಪಿಟಲ್ ತರೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ? 30 lakhs. ಸ್ಟಾರ್ಟಿಂಗಲ್ಲೇ ಕ್ವಶನಲ್ಲಿ ಹೇಳಿದ್ದೀವಿ, ಆ ಬಿಸ್ನೆಸ್ಸಲ್ಲಿ ರಂಗ ಕಂಪನಿಯಲ್ಲಿ ಆಲ್ರೆಡಿ 50 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ, ಅದರ ಜೊತೆಗೆ ಈಗ 30 ಲಕ್ಷ ರೂಪಾಯಿ ತರ್ತಾ ಇದ್ದಾರೆ. ಈ 30 ಲಕ್ಷ ರೂಪಾಯಿಗಳನ್ನು ಆಲ್ ಡೆಟ್ ಕಂಪ್ಲೀಟ್ ಆಗಿ ಡಿಬೆಂಚರ್ಸ್ ಮುಖಾಂತರನೇ ತರಬೇಕು ಅನ್ನೋದವರ ಎರಡನೇ ಪ್ಲ್ಯಾನು. ಸೊ ಡಿಬೆಂಚರ್ಸ್ ಮೂಲಕ ತಂದರೆ ದೇ ಹ್ಯಾವ್ ಟು ಪೇ ಇಂಟರೆಸ್ಟು. What is the rate of interest they are going to pay in the second plan is 10%. So 30 ಲಕ್ಷ ರೂಪಾಯಿಗೆ 10% ಇಂಟ್ರೆಸ್ಟನ್ನು ಪೇ ಮಾಡಿದ್ರೆ ದಟ್ ಕಮ್ಸ್ ಟು 3 lakhs rupees. 3 lakhs rupees interest in second plan. And in the third plan it is equity plus debt ಎರಡೂ ಇದೆ. If you observe the third plan, 10 lakhs equity, 20 lakhs debentures ಇದೆ. So 20 lakhs debentures at the rate of 10% interest. So your interest on debentures will comes to 2 lakhs in third plan. 20 lakhs ಮೇಲೆ 10%. ಫೋರ್ತ್ ಪ್ಲ್ಯಾನಲ್ಲಿ ಈಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್, ಅಲ್ಲಿ ಡಿಬೆಂಚರ್ಸು, ಡೆಟ್ಟು, ಬಾರೋಯಿಂಗ್ಸು ಇಲ್ಲ. ದೇರ್ ಫಾರ್ ದೇರ್ ಈಸ್ ನೋ ಇಂಟ್ರೆಸ್ಟ್. ನಾವು ಒನ್ಸ್ ದಿಸ್ ಸ್ಟೆಪ್ ಈಸ್ ಕಂಪ್ಲೀಟ್, ಯು ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದಿಸ್ ಆ್ಯಂಡ್ ಯು ಆರ್ ಕ್ಯಾಲ್ಕುಲೇಟಿಂಗ್ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಸೊ ಫಸ್ಟ್ ಪ್ಲ್ಯಾನಲ್ಲಿ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಏನೂ ಇಲ್ಲ, 8 lakhsಗೆ 8 lakhs ಹಾಗೆ ಬ್ರಾಡ್ ಡೌನ್ ಆಗಿಬಿಡುತ್ತೆ. ಸೆಕೆಂಡ್ ಪ್ಲ್ಯಾನಲ್ಲಿ 8 lakhs minus 3 lakhs, ದಟ್ ಈಸ್ 5 lakhs. ಇನ್ ಥರ್ಡ್ ಪ್ಲ್ಯಾನ್ ಇಟ್ ಈಸ್ 8 lakhs minus 2 lakhs, ದಟ್ ಈಸ್ 6 lakhs. ಫೋರ್ತ್ ಪ್ಲ್ಯಾನಲ್ಲಿ 8 lakhs ಆ್ಯಸ್ ಇಟ್ ಈಸ್, ಇಟ್ ವಿಲ್ ಕಮ್ ಡೌನ್. ಆಫ್ಟರ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಲೆಸ್ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅಟ್ 50% ಆ್ಯಸ್ ಪರ್ ದ ಕ್ವಶನ್. ಟ್ಯಾಕ್ಸ್ ರೇಟನ್ನು ಕ್ವಶನಲ್ಲೇ ಕೊಟ್ಟಿರ್ತಾರೆ ನಮಗೆ. ಟ್ಯಾಕ್ಸ್ ರೇಟ್ ಈಸ್ 50%. ಸೊ ವಾಟ್ ಎವರ್ ದ ಟ್ಯಾಕ್ಸ್ ರೇಟ್ ಗಿವನ್ ಇನ್ ದ ಕ್ವಶನ್, ಯು ಹ್ಯಾವ್ ಟು ಬ್ಲೈಂಡ್ಲಿ ಫಾಲೋ ದಟ್. ಸೊ 50% ಟ್ಯಾಕ್ಸ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ 8 lakhsಲ್ಲಿ 4 lakhs ಟ್ಯಾಕ್ಸ್ ರೇಟ್ 50% ಅಂದರೆ, ಇನ್ 5 lakhs ಇಟ್ ಈಸ್ 2,50,000, ಇನ್ 6 lakhs ಇಟ್ ಈಸ್ 3 lakhs, ಆ್ಯಂಡ್ ಇನ್ 8 lakhs ಇಟ್ ಈಸ್ 4 lakhs. ಸೊ ಟ್ಯಾಕ್ಸ್ ರೇಟ್ 50%ಅನ್ನು ಹಾಕ್ಕೊಂಡು ಸಬ್ಟ್ರಾಕ್ಟ್ ಮಾಡಿದಾಗ ಯು ವಿಲ್ ಗೆಟ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, that is 4 lakhs, 2,50,000, 3 lakhs and 4 lakhs in all the 4 plans. After subtracting tax, you should subtract preference dividend, less preference dividend. ನಮಗೆ ಈ 4 ಪ್ಲ್ಯಾನ್ಸಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು ಒಂದೇ ಒಂದು ಪ್ಲ್ಯಾನ್ ನಂಬರ್ 4, ಲಾಸ್ಟ್ ಪ್ಲ್ಯಾನಲ್ಲಿ ಮಾತ್ರನೇ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು. ಬೇರೆ ಯಾವ ಪ್ಲ್ಯಾನ್ಸಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಸೊ ಎಲ್ಲ ಕಾಲಮ್ಸಲ್ಲೂ ನಿಲ್ ಬರುತ್ತೆ ಎಕ್ಸೆಪ್ಟ್ ಲಾಸ್ಟ್ ಕಾಲಮ್. ಲಾಸ್ಟ್ ಕಾಲಮಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಲಾಸ್ಟ್ ಪ್ಲ್ಯಾನಲ್ಲಿ 15 lakhs rupees ಪ್ರಿಫರೆನ್ಸ್ ಶೇರ್ಸು ಅಟ್ 10%. ಸೊ ಕ್ಯಾಲ್ಕುಲೇಟ್ 10% ಆನ್ 15 lakhs, ದಟ್ ಕಮ್ಸ್ ಟು 1,50,000 ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಸಬ್ಟ್ರಾಕ್ಟ್ ದಿ ಪ್ರಿಫರೆನ್ಸ್ ಡಿವಿಡೆಂಡ್, ಯು ವಿಲ್ ಗೆಟ್ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ 3 ಪ್ಲ್ಯಾನ್ಸಲ್ಲಿ ಆ್ಯಸ್ ಇಟ್ ಈಸ್ EAT ವಿಲ್ ಬಿ ದ ಸೇಮ್ ಅಮೌಂಟ್, ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ಲ್ಯಾನ್ ನಂಬರ್ 4ಅಲ್ಲಿ ಮಾತ್ರ 4 lakhs minus 1,50,000, ದಟ್ ಕಮ್ಸ್ ಟು 2,50,000 ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸು. ಇನ್ ದ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂದರೆ ಯು ಹ್ಯಾವ್ ಟು ಕನ್ಸಿಡರ್ ಬೋತ್ ದ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಆ್ಯಂಡ್ ದ ಪ್ರಪೋಸ್ಡ್ ಕ್ಯಾಪಿಟಲ್. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಮತ್ತು ಪ್ರಪೋಸ್ಡ್ ಕ್ಯಾಪಿಟಲ್
ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಂದರೆ ಏನು? ಕಂಪನಿಯಲ್ಲಿ ಆಲ್ರೆಡಿ ಇರುವಂತಹ ಕ್ಯಾಪಿಟಲ್ಲು. ಈ ರಂಗ ಲಿಮಿಟೆಡ್ ಕಂಪನಿಯಲ್ಲಿ ಆಲ್ರೆಡಿ ಎಷ್ಟು ಕ್ಯಾಪಿಟಲ್ ಇದೆ? 50 lakhs rupees ಈಕ್ವಿಟಿ ಶೇರ್ ಕ್ಯಾಪಿಟಲ್, 100 rupees ಶೇರ್ಸು. ಸೊ ಅದು ಇದೆ. ಜೊತೆಗೆ ಪ್ರಪೋಸ್ಡ್ ಕ್ಯಾಪಿಟಲ್ ಅಂದರೆ ಈಗ ಹೊಸದಾಗಿ 30 ಲಕ್ಷ ರೂಪಾಯಿಯನ್ನು ರೈಸ್ ಮಾಡಬೇಕು ಅಂತ ಹೊರಟಿದಾರಲ್ಲ, ಆ 30 ಲಕ್ಷ ರೂಪಾಯಿಯಲ್ಲೂ ಕೂಡ ಏನಾದರೂ ಈಕ್ವಿಟಿ ಶೇರ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಡಿ. ಓಲ್ಡ್ ಈಕ್ವಿಟಿ ಶೇರ್ಸ್ ಪ್ಲಸ್ ನ್ಯೂ ಈಕ್ವಿಟಿ ಶೇರ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ರೈಟ್? ಇನ್ ಪ್ಲ್ಯಾನ್ 1, ಓಕೆ, ಓಲ್ಡ್ ಈಕ್ವಿಟಿ ಶೇರ್ಸ್ ನಿಮಗೆ 50 lakhs rupees ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲು, ಡಿವೈಡೆಡ್ ಬೈ 100 rupees, ವಾಟ್ ಎವರ್ ಇಟ್ ಈಸ್, ಜಸ್ಟ್ ಗೋ ವಿತ್ ಅಮೌಂಟ್ ಆಫ್ ಕ್ಯಾಪಿಟಲ್ ಓನ್ಲಿ. ಸೊ ಹಳೆಯ ಒಂದು ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 50 ಲಕ್ಷ ಇದೆ. ಅದು ಇಟ್ ವಿಲ್ ಕಂಟಿನ್ಯೂ ಟು ಆಲ್ ದಿ ಪ್ಲಾನ್ಸ್. ಯಾಕೆಂದರೆ ದಟ್ಸ್ ಆಲ್ರೆಡಿ ದೇರ್, ಅದು ಆಲ್ರೆಡಿ ಇದೆ. ಅದನ್ನು ಈಗ ತರಬೇಕಾ ಬೇಡವಾ ಅಂತ ನಮಗೇನು ಪಂಚಾಯಿತಿ ಇಲ್ಲ, ಅದನ್ನು ಆಲ್ರೆಡಿ ತಂದು ಇಟ್ಕೊಂಡಿದ್ದೀವಿ, ಕಂಪನಿಯಲ್ಲಿ ಇದೆ. ಸೊ ದಟ್ ವಿಲ್ ಬಿ ದೇರ್ ಇನ್ ಆಲ್ ದ ಪ್ಲಾನ್ಸ್. ಅದು ಮೊದಲಿಂದನೂ ಇದೆ, ಇನ್ನೂ ಕಂಟಿನ್ಯೂ ಆಗುತ್ತೆ ಫ್ಯೂಚರಲ್ಲಿ. ದೇರ್ ಫೋರ್ ಅದು ಎಲ್ಲ ಪ್ಲ್ಯಾನ್ಸ್ಗೂ ಅದು ಕಾಮನ್ ಆಗಿರುತ್ತೆ. ಈಗ ಪ್ರಪೋಸ್ಡ್ ಕ್ಯಾಪಿಟಲ್ ತರೋದಕ್ಕೆ ಹೋಗಿದ್ದೀವಲ್ಲ, ಅದು ಯಾವ್ಯಾವ ಪ್ಲ್ಯಾನಲ್ಲಿ ಎಷ್ಟೆಷ್ಟು ಏನೇನು ಬರುತ್ತೆ ಅನ್ನೋದು ಹಳೆಯದಕ್ಕೆ ಆ್ಯಡ್ ಆಗಬೇಕು. ಸೊ ಕಾಮನ್ ಆಗಿ ಎಲ್ಲ ಪ್ಲ್ಯಾನ್ಸ್ಗೂ ಹಳೆಯ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಜೊತೆಗೆ ಹೊಸದು ಕೂಡ ಆ್ಯಡ್ ಆಗಬೇಕು. ಆ ರೀತಿ ನೋಡಿದಾಗ ಪ್ಲ್ಯಾನ್ ನಂಬರ್ 1 ನೀವು ನೋಡಿದ್ರೆ ಆಲ್ ಈಕ್ವಿಟಿ ಅಂತ ಹೇಳಿದ್ದೀವಿ. ಅಂದರೆ ಹಳೆಯದು ಈಕ್ವಿಟಿನೇ, ಹೊಸದು ಈಕ್ವಿಟಿನೇ. ದೇರ್ ಫೋರ್ ಓಲ್ಡ್ 50 lakhs ಪ್ಲಸ್ ನ್ಯೂ 30 lakhs, ಟೋಟಲ್ 80 lakhs. 80 lakhs ಡಿವೈಡೆಡ್ ಬೈ 100 rupees. ಯಾಕೆ ಡಿವೈಡೆಡ್ ಬೈ 100 rupees? Because each share value is 100 rupees. It is mentioned in the question. Therefore, 80 lakhs divided by 100, that comes to 80,000 shares. 80,000 shares. In the second plan, all debt. ಅಂದರೆ ಪ್ರಪೋಸ್ಡ್ ಕ್ಯಾಪಿಟಲಲ್ಲಿ ಈಕ್ವಿಟಿ ಇಲ್ಲ, ಎಲ್ಲ ಡಿಬೆಂಚರ್ಸೇ. ಬಟ್ ಓಲ್ಡಲ್ಲಿದೆ, ಓಲ್ಡ್ ಕ್ಯಾಪಿಟಲ್ 50 lakhs, ಅದು ಈಕ್ವಿಟಿ ಇದೆ. ಹೊಸ ಕ್ಯಾಪಿಟಲಲ್ಲಿ ಏನೂ ಇಲ್ಲ. ದೇರ್ ಫೋರ್ ಓಲ್ಡ್ ಮಾತ್ರ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. 50 lakhs ಡಿವೈಡೆಡ್ ಬೈ 100, ದಟ್ ಈಸ್ 50,000 ಶೇರ್ಸ್. ಥರ್ಡ್ ಪ್ಲ್ಯಾನಲ್ಲಿ ಓಲ್ಡ್ 50 lakhs ಈಕ್ವಿಟಿ ಶೇರ್ಸ್ ಇದೆ. ಪ್ರಪೋಸ್ಡಲ್ಲಿ ಹೊಸದಾಗಿ ಈಗ 10 lakhs ಈಕ್ವಿಟಿ ಶೇರ್ಸ್ ತರ್ತಾ ಇದ್ದೀವಿ. ದೇರ್ ಫೋರ್ 50 lakhs ಪ್ಲಸ್ 10 lakhs, 60 lakhs divided by 100 rupees, that comes to 60,000 shares. And the last plan is, in the fourth plan, old equity shares 50 lakhs plus new equity shares 15 lakhs. Therefore 50 plus 15, 65 lakhs divided by 100, 65,000 shares. So that's the number of equity shares in the different plans. Last one is earnings per share, that is EPS. The formula we use to calculate EPS is earnings available for equity shareholders divided by number of equity shares. Earnings available for equity shareholders divided by number of equity shares. So in the first plan, 4 lakhs divided by 80,000, that is 5 rupees per share. In the second plan, 2,50,000 divided by 50,000, that is 5 rupees per share. In the third plan, it is 3 lakhs divided by 60,000, that is 5 rupees per share. In the last plan, 2,50,000 divided by 65,000, that is 3.85 per share. See, first 3 plans are having the common EPS. Plan 1, Plan 2 and Plan 3, all these 3 plans are having 5 rupees per share EPS, but the last plan is having 3.85 per share. So first 3 plans ಅಲ್ಲಿ ನಾವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಯಾಕೆಂದರೆ ಎಲ್ಲ ಕಾಮನ್ EPS ಇದೆ. ನಾರ್ಮಲಿ EPS ಯಾವ ಪ್ಲ್ಯಾನಲ್ಲಿ ಹೈಯೆಸ್ಟ್ ಇರುತ್ತೋ, ಜಾಸ್ತಿ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆದರೆ ಇದರಲ್ಲಿ 3 ಪ್ಲ್ಯಾನ್ಸಲ್ಲೂ ಸೇಮ್ EPS ಇದೆ. ಆದರೆ ನಾವೇನು ಮಾಡ್ತೀವಿ, ಐ ವಿಲ್ ಚೂಸ್ ದ ಥರ್ಡ್ ಪ್ಲ್ಯಾನ್. ಯಾಕೆ ನಾನು ಥರ್ಡ್ ಪ್ಲ್ಯಾನನ್ನು ಚೂಸ್ ಮಾಡ್ತೀನಿ ಅಂತಂದರೆ, ದೇರ್ ಈಸ್ ಎ ಕಾಂಪೋನೆಂಟ್ ಆಫ್ ಈಕ್ವಿಟಿ ಪ್ಲಸ್ ಡೆಟ್ ಎರಡು.
ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲ್ಯಾನ್ಸ್ ನೀವು ನೋಡಿದ್ರೆ ಬರೀ ಈಕ್ವಿಟಿ ಒಂದು ಪ್ಲ್ಯಾನು, ಸೆಕೆಂಡ್ ಪ್ಲ್ಯಾನಲ್ಲಿ ಬರೀ ಡೆಟ್ ಇದೆ. ಆದರೆ ಥರ್ಡ್ ಪ್ಲ್ಯಾನಲ್ಲಿ ಈಕ್ವಿಟಿ ಮತ್ತು ಡೆಟ್ಟು ಎರಡೂ ಬ್ಯಾಲೆನ್ಸ್ ಇರೋದರಿಂದ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ದ ಕಂಪನಿ ಇನ್ ದ ಲಾಂಗ್ ಟರ್ಮ್. Therefore, I suggest the company to go with plan number 3.